समीर ಅವರೇ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. हेलो भाई समीर भाई, तुम्हें क्या भी तकलीफ नको पड़ो, हमें है, हमें तुम्हारे पीछे रहते, कभी भी गलत नको सोचो, अच्छा रहो. इंडिया कहाँ तक जाता बोले तो इडी इंडिया उठ के बैठे तुम्हारे लिए. तुम्हें अच्छा रहो, किसके बारे में नहीं सोचना. अभी एक बार हमें बोलते हैं ಅಷ್ಟೊಂದು ಬರ್ಬೋದು ಹಿಂದಿದಾಗ ನಾನು ಹೇಳಕತ್ತೀನಿ. ಏನಂದರೆ ಸಮೀರ್ ಅವರೇ, ನೀವು ಟೆನ್ಷನ್ ತೊಗೋಬೇಡ್ರಿ. ಯಾವನನ್ನು ಏನನ್ನ ಒಳ್ಕೊಂಡು ಸಾಯ್ಲಿ, ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಂಬ್ರಿ. ಆದರೆ ನೀವು ಟೆನ್ಷನ್ ತೊಗೋಬೇಡ್ರಿ. ಯಾವನೇ ಬೋಳಿ ಮಗ ಏನ ಅಂದ್ರೂ ತು ಕೋನ್ ಬೇ ಪೂಚನೆ ವಾಲೆ ಸಾಲೆ ಅಂತ ಕೇಳು ಅಷ್ಟೇ. ಅರ್ಥ ಆಯ್ತಾ? ನಿಮಗೆ ಹೆದರಿಕೆ ಬೆದರಿಕೆ ಆಗ್ತಾರಲ್ಲ, ಆ ಸೂಳ ಮಕ್ಕಳಿಗೆ ಒಂದೇ ಮಾತಾಡಬೇಕು, ಆ ಸೂಳರಿಗೆ ಒಂದೇ ಮಾತಾಡಬೇಕು. ನೀವು ಯಾರು ನಮ್ಮ ಪರ್ಸನಲ್ ವಿಷಯ ಬಗ್ಗೆ ತಲೆ ಕೆಡಿಸಕ? ಹೌದು, ನಾನು ನ್ಯಾಯ ಪ್ರಕಾರ ನಿಂತೀನಿ, ನೀವು ನಿಂತೀರೇ ಅಂತ ಕೇಳ್ರಿ ಅವರಿಗೆ ಒಂದು ಮಾತು. ತೆಲುಗುದಾಗ ಹೇಳ್ಬೇಕಂತ ಹೇಳಿದರು. ನಾನು ತೆಲುಗುದಾಗೂ ಹೇಳ್ತೀನಿ, సమీరన్న నువ్వు దేనికోసం నిలబడు, న్యాయం కోసం నిలబడు, కానీ కొన్ని జనాల పరిస్థితి కోసం నువ్వు కూడా అర్థం చేసుకో. కానీ నువ్వు మంచిగుండు, ఎవరి గురించి ఎక్కువ ఆలోచించకూడదు. ఏ నా కొడుకు వచ్చి నీకు బెదిరించినా కానీ నువ్వు భయపడవద్దు. ఆ నా కొడుకులకి ఒకే మాట చెప్పాడు, నువ్వు నా దగ్గరకు వస్తే కొడకల్లాలా లంజలಲ್ಲ ಒಕ್ಕೆ ಮಾಡ చెప్తున్నా ಚಂಪೇಸ್ತಾ అని నువ్వు చెప్పాడు. ಓಕೆ, ಇಷ್ಟು ಹೇಳಿ ನೋಡ್ರಿ. 3 ಭಾಷೆದಾಗ ನಾನು ಹೇಳೀನಿ. ಯಾರ್ಯಾರು ಸಮೀರ್ ನಮ್ಮ ತಮ್ಮಗ ಆತನು ಅಣ್ಣ ಆತನು ಗೊತ್ತಿಲ್ಲ, ಅಸಲು ನಾನು ಹೇಳಕತ್ತೀನಿ. ದಯವಿಟ್ಟು ಹೇಳಕತ್ತೀನಿ, ನ್ಯಾಯ ಪ್ರಕಾರ ನಿಂದ್ರಿ, ಅನ್ಯಾಯ ಪ್ರಕಾರ ನಿಂದ್ರಬೇಡ್ರಿ. ಯಾವತ್ತೇ ಆಗಲಿ ನಾವು ಸತ್ರೂ ನ್ಯಾಯನೇ ನಿಂದಿರ್ತದ ಹೊತ್ತು ಅನ್ಯಾಯ ಅಲ್ಲ. ಅರ್ಥ ಆಯ್ತಾ? ನಾವು ಸತ್ರೂ ನ್ಯಾಯ ನಿಂದಿರಬೇಕು, ಅನ್ಯಾಯ ಅಲ್ಲ. ನಾವು ನ್ಯಾಯ ಪ್ರಕಾರ ಆಗಿರ್ಬೇಕು ಬ್ರು, ನ್ಯಾಯ ಪ್ರಕಾರ ಇರಬೇಕು. ಏನು ನೀನು ಚಕ್ಕಂದ ಚೆಲ್ಲಾಟ ಬಿಟ್ಟುಬಿಡು, ನ್ಯಾಯ ಪ್ರಕಾರ ನಿಂದ್ರೆ ನೀನೇ ಗೆದ್ದಿತ್ತಿದ್ದಿ. ಅನ್ಯಾಯ ಪ್ರಕಾರ ನಿಂತರೆ ನೀನೇ ಸೋಲ್ತಿದ್ದಿ. ಒಂದೇ ಮಾತರಂ. ಜೈ ಹಿಂದ್. ಮಹಾತ್ಮ ಗಾಂಧಿ ಹೇಳಿದ್ದು ಅದೇ ಮಾತು, ನಾನು ಹೇಳೋದು ಇದೇ ಮಾತು. ಓಂ ನಮಃ ಶಿವಾಯ. ಜೈ ಹಿಂದ್.